ಭಾರತದ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಸಾರ್ವತ್ರಿಕ ಬೆಳವಣಿಗೆ ಕೇವಲ ಒಂದು ಪಕ್ಷದ ಅಸಾಮಾನ್ಯ ಯಶಸ್ಸು ಮಾತ್ರ ಅಲ್ಲ, ಅದು ಇಡೀ ದೇಶದ ರಾಜಕೀಯ ಭೂಪಟವು ಏಕರೂಪೀಕರಣಗೊಳ್ತಾ ಇರೋದರ ಸ್ಪಷ್ಟ ಸಂಕೇತ ಆಗಿದೆ. ಈ ಹಿಂದೆ ಭಾರತದ ರಾಜಕಾರಣವು ವಿವಿಧ ಸಿದ್ಧಾಂತಗಳು, ಪ್ರಾದೇಶಿಕ ಅಸ್ಮಿತೆಗಳು ಮತ್ತೆ ಬಹುಪಕ್ಷೀಯ ಸ್ಪರ್ಧೆಗಳಿಂದ ಸಮತೋಲಿತ ಆಗಿತ್ತು. ಆದ್ರೆ ಈಗಿನ ಫಲಿತಾಂಶಗಳನ್ನ ಗಮನಿಸ್ತಾ ಇದ್ರೆ ದೇಶವು ಈಗ ಬಹುಪಕ್ಷೀಯ ಪ್ರಜಾಪ್ರಭುತ್ವದಿಂದ ಏಕಪಕ್ಷೀಯ ಪ್ರಭುತ್ವದತ್ತ ವೇಗವಾಗಿ ಸಾಗ್ತಾ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಬಂಗಾಳದಂತಹ ಸಿದ್ಧಾಂತ ಆಧಾರಿತ ರಾಜ್ಯಗಳಲ್ಲಿ ಅಥವಾ ದಕ್ಷಿಣದ ತಮಿಳುನಾಡಿನಂತಹ ಪ್ರಾದೇಶಿಕ ಪ್ರಬಲ ನೆಲೆಗಳಲ್ಲಿ ಸಾಂಪ್ರದಾಯಿಕ ಪಕ್ಷಗಳು ಧೂಳಿಪಟ ಆಗ್ತಾ ಇರೋದು ಏಕರೂಪದ ರಾಜಕೀಯ ಸಂಸ್ಕೃತಿಯ ಪ್ರಭಾವವನ್ನ ಎತ್ತಿ ತೋರಿಸುತ್ತೆ. ಈ ರೀತಿಯ ಅಧಿಕಾರ ಕೇಂದ್ರೀಕರಣ ಪ್ರಜಾಪ್ರಭುತ್ವದ ಮೂಲ ಆಶಯವಾದಂತಹ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಅಂದ್ರೆ ತಪಾಸಣೆ ಮತ್ತೆ ಸಮತೋಲನ ವ್ಯವಸ್ಥೆಯನ್ನ ದುರ್ಬಲಗೊಳಿಸ್ತಾ ಇದೆ. ಆಡಳಿತ ಪಕ್ಷದ ಸಂಘಟನಾ ಶಕ್ತಿ, ಸರ್ಕಾರಿ ಯಂತ್ರದ ದುರುಪಯೋಗ ಮತ್ತೆ ಸಂಪನ್ಮೂಲಗಳ ಅತಿಯಾದ ಬಲವು ವಿರೋಧ ಪಕ್ಷಗಳನ್ನ ಕೇವಲ ಚುನಾವಣಾ ಕಣದಿಂದ ಅಷ್ಟೇ ಅಲ್ಲ, ಜನರ ಆಲೋಚನಾ ಕ್ರಮದಿಂದಾನೇ ಹೊರಹಾಕುವಂತ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪರ್ಯಾಯ ಧ್ವನಿಯೇ ಇಲ್ಲದಂತಾಗೋದು ಕೇವಲ ರಾಜಕೀಯ ವಿರೋಧಕ್ಕೆ ಸೀಮಿತ ಆಗದೇನೆ ದೇಶದ ಬಹುತ್ವಕ್ಕೇನೆ ಒಂದು ದೊಡ್ಡ ಸವಾಲಾಗಿದೆ. ಕೇಂದ್ರ ಮತ್ತೆ ರಾಜ್ಯಗಳು ಎರಡು ಒಂದೇ ಪಕ್ಷದ ಅಥವಾ ಒಂದೇ ಸಿದ್ಧಾಂತದ ಹಿಡಿತಕ್ಕೆ ಸಿಲುಕಿದಾಗ ಈ ಒಕ್ಕೂಟ ವ್ಯವಸ್ಥೆಯ ಧ್ವನಿ ಕ್ಷೀಣಿಸುತ್ತೆ. ಇದು ಪ್ರಜಾಪ್ರಭುತ್ವದ ಅಡಿಪಾಯ ಆಗಿರುವಂತಹ ವೈವಿಧ್ಯಮಯ ರಾಜಕೀಯ ಚಿಂತನೆಗಳನ್ನ ಹತ್ತಿಕ್ಕುವಂತಹ ಸಾಧ್ಯತೆಗಳ ಬಗ್ಗೆ ಗಂಭೀರ ಕಳವಳಗಳನ್ನ ಮೂಡಿಸುತ್ತೆ. ವಿರೋಧ ಪಕ್ಷಗಳ ಇಲ್ಲದ ವ್ಯವಸ್ಥೆಯಲ್ಲಿ ಆಡಳಿತದ ಹೊಣೆಗಾರಿಕೆಯು ಕಡಿಮೆ ಆಗುವಂತಹ ಅಪಾಯ ಇದ್ದು ಇದು ಅಂತಿಮವಾಗಿ ಪ್ರಜೆಗಳ ಸಾಂವಿಧಾನಿಕ ಹಕ್ಕುಗಳ ಮೇಲೇನೆ ಪ್ರಭಾವ ಬೀರಬಹುದು. ಹೀಗಾಗಿ ಈ ಏಕರೂಪೀಕರಣವು ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳ ಕುರಿತು ಗಂಭೀರ ಆತ್ಮಾವಲೋಕನಕ್ಕೆ ನಾಂದಿ ಹಾಡಿದೆ. ಪಶ್ಚಿಮ ಬಂಗಾಳ ಮತ್ತೆ ಅಸ್ಸಾಂನಂತಹ ರಾಜ್ಯಗಳಲ್ಲಿ ಈ ಹಿಂದೆ ಅಜೇಯ ಅಂತ ಪರಿಗಣಿಸಲಾಗಿದ್ದಂತಹ ಪ್ರಾದೇಶಿಕ ಅಸ್ಮಿತೆಗಳು ಮತ್ತೆ ಭದ್ರಕೋಟೆಗಳು ಇವತ್ತು ಮಣ್ಣು ಪಾಲಾಗ್ತಾ ಇರೋದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಘಟ್ಟ ಆಗಿದೆ. ದಶಕಗಳ ಕಾಲ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಕೇವಲ ಒಂದು ಪಕ್ಷ ಆಗಿರದೇನೆ ಬಂಗಾಳಿ ಸಂಸ್ಕೃತಿ ಮತ್ತೆ ಉಪರಾಷ್ಟ್ರೀಯತೆಯ ಸಂಕೇತ ಆಗಿತ್ತು. ಆದ್ರೆ ಈಗಿನ ಫಲಿತಾಂಶಗಳು ತೋರಿಸ್ತಾ ಇರೋ ಹಾಗೆ ದಿಲ್ಲಿಯ ಆಡಳಿತ ಪಕ್ಷದ ಮೈಟ್ ಅಥವಾ ಪ್ರಬಲ ಅಧಿಕಾರ ಬಲವು ಇಂತಹ ಪ್ರಾದೇಶಿಕ ಭಾವನೆಗಳಿಗಿಂತ ಮಿಗಿಲಾದಂತಹ ಶಕ್ತಿಯಾಗಿ ಬೆಳೆದಿದೆ. ಬಂಗಾಳದ ಅತಿ ದೊಡ್ಡ ಅಪ್ಸೆಟ್ ಕೇವಲ ಸ್ಥಾನಗಳ ನಷ್ಟ ಅಲ್ಲ, ಇದು ಒಂದು ಪ್ರಬಲ ಪ್ರಾದೇಶಿಕ ನಾಯಕಿಯ ನಿಯಂತ್ರಣವನ್ನ ವ್ಯವಸ್ಥಿತವಾಗಿ ಭೇದಿಸಿರುವ ಸಂಕೇತ. ಇದು ಅಸ್ಸಾಂನಲ್ಲಿಯೂ ಕೂಡ ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ನೆಲೆಯನ್ನ ಕಳ್ಕೊಂಡಿರೋದು ಮತ್ತೆ ಬಿಜೆಪಿ ತನ್ನ ಸಂಘಟನಾ ಬಲದಿಂದ ಆ ಒಂದು ನೆಲವನ್ನ ಆಕ್ರಮಿಸಿಕೊಂಡಿರೋದು ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವದ ಬಗ್ಗೆನೇ ದೊಡ್ಡ ಪ್ರಶ್ನೆಯನ್ನ ಮೂಡಿಸಿದೆ. ಈ ಪ್ರಾದೇಶಿಕ ಭದ್ರಕೋಟೆಗಳ ಕುಸಿತ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ. ಪ್ರಾದೇಶಿಕ ಪಕ್ಷಗಳು ಆಯಾ ರಾಜ್ಯಗಳ ವಿಶಿಷ್ಟ ಸಮಸ್ಯೆಗಳು, ಭಾಷೆ ಮತ್ತೆ ಸಂಸ್ಕೃತಿಯ ರಕ್ಷಕನಾಗಿ ಕೆಲಸ ಮಾಡ್ತಾ ಇದ್ವು. ಆದ್ರೆ ಇವುಗಳ ಧೂಳಿಪಟವು ದೇಶದ ರಾಜಕೀಯವನ್ನ ಕೇಂದ್ರೀಕೃತಗೊಳಿಸ್ತಾ ಇದೆ. ಯಾವುದೇ ರಾಜ್ಯದಲ್ಲಿ ಪ್ರಬಲ ವಿರೋಧ ಶಕ್ತಿ ಇಲ್ಲದೆ ಇದ್ದಾಗ ಅಥವಾ ಆಡಳಿತ ಪಕ್ಷವು ಸಂಪೂರ್ಣ ಮೇಲುಗೈಯನ್ನು ಸಾಧಿಸಿದಾಗ ಆ ರಾಜ್ಯದ ಜನರ ವಿಶಿಷ್ಟ ಬೇಡಿಕೆಗಳು ರಾಷ್ಟ್ರೀಯ ಸಿದ್ಧಾಂತದ ಅಡಿಯಲ್ಲಿ ಹೂತು ಹೋಗುವಂತಹ ಅಪಾಯ ಇರುತ್ತೆ. ಅಸ್ಸಾಂನಲ್ಲಿ ಮತದಾರರ ಧ್ರುವೀಕರಣ ಅಥವಾ ಬಂಗಾಳದಲ್ಲಿ ಮಹಿಳಾ ಸುರಕ್ಷತೆ ಹೆಸರಿನಲ್ಲಿ ಸೃಷ್ಟಿಯಾದಂತಹ ಆಕ್ರೋಶವನ್ನ ಬಿಜೆಪಿ ಬಳಸಿಕೊಂಡಂತಹ ರೀತಿ ಪ್ರಾದೇಶಿಕ ಪಕ್ಷಗಳು ತಮ್ಮ ಹಳೆಯ ಕಾರ್ಯತಂತ್ರಗಳಿಂದ ಹೊರಬರೋದಕ್ಕೆ ಸಾಧ್ಯವಾಗದೇನೆ ಸೋಲ್ತಾ ಇರೋದನ್ನ ತೋರಿಸುತ್ತೆ. ಇದು ಕೇವಲ ರಾಜಕೀಯ ಪಲ್ಲಟ ಅಲ್ಲ, ಬದಲಾಗಿ ಕೇಂದ್ರದಲ್ಲಿರುವಂತಹ ಒಂದು ಶಕ್ತಿಯು ವ್ಯವಸ್ಥಿತವಾಗಿ ರಾಜ್ಯಗಳ ಸ್ವಾಯತ್ತತೆಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇರುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಪ್ರಾದೇಶಿಕ ನಾಯಕರು ತಮ್ಮ ಅಹಂಕಾರ ಮತ್ತೆ ಕುಟುಂಬ ರಾಜಕಾರಣದ ಕಾರಣದಿಂದ ಜನರಿಂದ ದೂರ ಆಗ್ತಾ ಇದ್ರೆ ಅವ್ರ ಲಾಭವನ್ನ ಪಡಿತಾ ಇರುವಂತಹ ರಾಷ್ಟ್ರೀಯ ಶಕ್ತಿಯು ವಿರೋಧದ ಧ್ವನಿಯೇ ಇಲ್ಲದಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಬಲವಾದ ಪ್ರಾದೇಶಿಕ ಧ್ವನಿಗಳಿಲ್ಲದ ಪ್ರಜಾಪ್ರಭುತ್ವ ಅಂತಿಮವಾಗಿ ಏಕರೂಪದ ಆಡಳಿತಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇದು ಭಾರತದಂತಹ ವೈವಿಧ್ಯಮಯ ರಾಷ್ಟ್ರಕ್ಕೆ ಸಾಂವಿಧಾನಿಕವಾಗಿ ಒಂದು ಸವಾಲಾಗಿದೆ. ತಮಿಳುನಾಡು ಮತ್ತೆ ಕೇರಳದ ರಾಜಕೀಯ ಬೆಳವಣಿಗೆಗಳು ದಶಕಗಳ ಕಾಲ ಇದ್ದಂತಹ ದ್ರಾವಿಡ ರಾಜಕಾರಣ ಮತ್ತೆ ಸಿದ್ಧಾಂತಗಳ ಆಧಾರ ಸ್ತಂಭಗಳು ಹೇಗೆ ಪಲ್ಲಟಗೊಳ್ತಾ ಇವೆ ಅನ್ನೋದಕ್ಕೆ ಸಾಕ್ಷಿಯಾಗಿವೆ. ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತೆ ಎಐಎಡಿಎಂಕೆ ನಡುವಿನ ದ್ವಿಪಕ್ಷೀಯ ಪಾರುಪತ್ಯ ಭಾರತದ ರಾಜಕೀಯ ಇತಿಹಾಸದಲ್ಲೇನೆ ಅತ್ಯಂತ ಪ್ರಬಲವಾದುದು ಅಂತ ಪರಿಗಣಿಸಲಾಗಿತ್ತು. ಆದ್ರೆ ಕೇವಲ 2 ವರ್ಷ ಹಳೆಯದಾದಂತಹ ಟಿವಿಕೆ ಪಕ್ಷ ಮುಖ್ಯಮಂತ್ರಿ ಸ್ಟಾಲಿನ್ ಅವರಂತಹ ದಿಗ್ಗಜರನ್ನ ಅವರದ್ದೇ ಭದ್ರಕೋಟೆಯಲ್ಲಿ ಸೋಲಿಸಿರೋದು ದ್ರಾವಿಡ ಸಿದ್ಧಾಂತದ ಹೆಸರಿನಲ್ಲಿ ನಡೀತಾ ಇದ್ದಂತಹ
ಕುಟುಂಬ ರಾಜಕಾರಣದ ವಿರುದ್ಧ ಜನರು ಎಷ್ಟು ರೋಸ್ ಹೋಗಿದ್ದಾರೆ ಅನ್ನೋದನ್ನೇ ಬಿಂಬಿಸುತ್ತೆ. ಇದು ಕೇವಲ ಒಬ್ಬ ನಟನ ಜನಪ್ರಿಯತೆ ಅಲ್ಲ, ಬದಲಾಗಿ ವ್ಯವಸ್ಥಿತವಾಗಿ ನಡೀತಾ ಇದ್ದಂತಹ ಅಧಿಕಾರ ಕೇಂದ್ರೀಕರಣದ ವಿರುದ್ಧದ ಆಕ್ರೋಶ ಆಗಿದೆ. ಮತ್ತೆ ಇನ್ನೊಂದು ಕಡೆಗೆ ಕೇರಳದಲ್ಲಿ ಭಾರತದ ಕೊನೆಯ ಎಡಪಂಥೀಯ ಭದ್ರಕೋಟೆಯು ಕೂಡ ಕುಸಿತಾ ಇರೋದು ಒಂದು ದೊಡ್ಡ ಸಿದ್ಧಾಂತದ ಅಂತ್ಯದ ಮುನ್ಸೂಚನೆ ಆಗಿದೆ. 1977ರಿಂದ ಇಲ್ಲಿಯವರೆಗೆ ಭಾರತದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಆದ್ರೆ ಈಗ ಕೇರಳ ಕೂಡ ಎಡರಂಗದ ಕೈ ಜಾರಿರೋದು ದೇಶದ ರಾಜಕೀಯ ಭೂಪಟದಿಂದ ವಿಭಿನ್ನ ಆರ್ಥಿಕ ಮತ್ತೆ ಸಾಮಾಜಿಕ ಚಿಂತನೆಗಳು ಮಾಯ ಆಗ್ತಾ ಇರೋದನ್ನೇ ತೋರಿಸುತ್ತೆ. ಕಾಂಗ್ರೆಸ್ ನೇತೃತ್ವದ UDF ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ರು ಬಿಜೆಪಿ 15% ಮತ ಗಳಿಸಿರೋದು ಆಳವಾಗಿ ಬೇರೂರಿರುವಂತಹ ದ್ರಾವಿಡ ಮತ್ತೆ ಎಡಪಂಥೀಯ ಸಿದ್ಧಾಂತಗಳ ಅಡಿಪಾಯಕ್ಕೆ ಕೊಡಲಿ ಏಟು ಬಿದ್ದಿರೋದನ್ನ ಸ್ಪಷ್ಟಪಡಿಸುತ್ತೆ. ಈ ಸಿದ್ಧಾಂತಗಳ ಪಲ್ಲಟವು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಂದು ಸಂಕೀರ್ಣ ಸವಾಲನ್ನ ಒಡ್ತಾ ಇದೆ. ಹಳೆ ಪಕ್ಷಗಳು ತಮ್ಮ ಸಿದ್ಧಾಂತಗಳನ್ನ ಕಾಲಕ್ಕೆ ತಕ್ಕ ಹಾಗೆ ನವೀಕರಿಸಿಕೊಳ್ಳೋದಕ್ಕೆ ವಿಫಲವಾಗಿರೋದು ಬಿಜೆಪಿ ಅಂತ ಪ್ರಬಲ ಶಕ್ತಿಗೆ ಸುಲಭವಾಗಿ ದಾರಿ ಮಾಡಿಕೊಟ್ಟಿದೆ. ಜನರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ನಿಜ, ಆದ್ರೆ ಆ ಬದಲಾವಣೆ ಒಂದು ಪ್ರಬಲ ಪಕ್ಷದ ಸಂಪೂರ್ಣ ನಿಯಂತ್ರಣಕ್ಕೆ ದಾರಿಯಾದ್ರೆ ಅದು ಪ್ರಜಾಪ್ರಭುತ್ವದ ಅಡಿಪಾಯ ಆಗಿರುವಂತಹ ವೈಚಾರಿಕ ವೈವಿಧ್ಯತೆಯನ್ನ ಇಲ್ಲದ ಹಾಗೆ ಮಾಡಿಬಿಡುತ್ತೆ. ದಕ್ಷಿಣ ಭಾರತದ ಈ ರಾಜಕೀಯ ಸ್ಥಿತ್ಯಂತರಗಳು ಕೇವಲ ಸರ್ಕಾರಗಳ ಬದಲಾವಣೆಗಳಲ್ಲ, ಬದಲಾಗಿ ಭಾರತದ ಬಹುತ್ವದ ರಾಜಕಾರಣವು ಏಕರೂಪದ ಅಧಿಕಾರದ ಮುಂದೆ ತನ್ನ ಪ್ರಭಾವವನ್ನ ಕಳೆದುಕೊಳ್ತಾ ಇರೋದ್ರ ಸಂಕೇತ ಆಗಿದೆ. ಇದು ವಿರೋಧ ಪಕ್ಷಗಳು ಕೇವಲ ಹಳೆಯ ಇತಿಹಾಸದ ಮೇಲಿನ ಅವಲಂಬಿತವಾಗಿ ಜನರಿಂದ ದೂರ ಆಗ್ತಾ ಇರೋದು ಪ್ರಜಾಪ್ರಭುತ್ವದ ಸಮತೋಲನಕ್ಕೆ ಮಾರಕ ಆಗ್ತಾ ಇದೆ. ಬಿಜೆಪಿಯ ಇವತ್ತಿನ ಅಗಾಧ ಯಶಸ್ಸಿನ ಹಿಂದೆ ಕೇವಲ ಜನಪ್ರಿಯತೆ ಮಾತ್ರ ಅಲ್ಲ, ಅತ್ಯಂತ ವ್ಯವಸ್ಥಿತವಾದಂತಹ ಚುನಾವಣಾ ತಂತ್ರದ ಬಲ ಇದೆ. ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರಿಂದ ಹಿಡಿದು ರಾಷ್ಟ್ರೀಯ ಮಟ್ಟದ ಕಾರ್ಯತಂತ್ರಗಳವರೆಗೆ ಬಿಜೆಪಿ ತೋರ್ತಾ ಇರುವಂತಹ ತಂತ್ರಗಾರಿಕೆ ಮತ್ತೆ ಸಂಪನ್ಮೂಲಗಳ ವ್ಯಾಪಕ ಬಳಕೆ ಇತರ ಪಕ್ಷಗಳಿಗೆ ಎಟಕದಂತ ಸಂಗತಿಯಾಗಿದೆ. ಬಂಗಾಳದಂತಹ ರಾಜ್ಯಗಳಲ್ಲಿ ಚುನಾವಣೆಗೂ 6 ತಿಂಗಳು ಮೊದಲೇನೆ ಪ್ರಬಲ ನಾಯಕರನ್ನ ನಿಯೋಜಿಸಿ ಬೂತ್ ಮಟ್ಟದ ಏಜೆಂಟ್ ಪರೀಕ್ಷೆಗಳನ್ನ ನಡೆಸಿ ಸಿದ್ಧತೆಯನ್ನ ಮಾಡಿಕೊಳ್ಳುವಂತಹ ಪರಿಯು ಅಧಿಕಾರವನ್ನ ಹಿಡಿಯುವಲ್ಲಿ ಅವರು ಹೊಂದಿರುವಂತಹ ತೀವ್ರ ತುಡಿತವನ್ನ ತೋರಿಸುತ್ತೆ. ಆದ್ರೆ ಈ ಮಟ್ಟದ ಸಂಘಟನಾ ಬಲವು ಪ್ರಜಾಪ್ರಭುತ್ವದ ಸಮಾನ ಅವಕಾಶದ ತತ್ವಕ್ಕೆ ಸವಾಲೊಡ್ಡುತ್ತೆ. ಇದರೊಂದಿಗೆನೆ ಚುನಾವಣಾ ಆಯೋಗದಂತಹ ಸಾಂಸ್ಥಿಕ ವ್ಯವಸ್ಥೆಗಳ ಮೇಲೆ ಆಡಳಿತ ಪಕ್ಷದ ಹಿಡಿತ ಇರೋದ್ರ ಬಗ್ಗೆ ಕೇಳಿಬರ್ತಾ ಇರುವಂತಹ ಆರೋಪಗಳು ಗಂಭೀರವಾದವುಗಳು. ಬಂಗಾಳದಲ್ಲಿ ಲಕ್ಷಾಂತರ ಮತದಾರರನ್ನ ಪಟ್ಟಿಯಿಂದ ಹೊರಗಿಟ್ಟಿರೋದು ಅಥವಾ ಮತದಾನದ ಪ್ರಕ್ರಿಯೆ ಪಾರದರ್ಶಕತೆ ಬಗ್ಗೆ ಉದ್ಭವಿಸಿರುವಂತಹ ಪ್ರಶ್ನೆಗಳು ಸಾಮಾನ್ಯ ನಾಗರಿಕರ ವಿಶ್ವಾಸವನ್ನ ಕುಂದಿಸ್ತಾ ಇವೆ. ಹಣದ ಬಲ, ತಂತ್ರಜ್ಞಾನದ ಬಳಕೆ ಮತ್ತೆ ಸಾಂಸ್ಥಿಕ ನಿಯಂತ್ರಣದ ಮೂಲಕ ವಿರೋಧ ಪಕ್ಷಗಳ ಅಸ್ತಿತ್ವವನ್ನೇ ಅಪ್ರಸ್ತುತಗೊಳಿಸುವಂತಹ ಈ ಒಂದು ಪ್ರಯತ್ನ ದೇಶದ ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಹಾನಿಕಾರಕ ಆಗಿದೆ. ಅಧಿಕಾರವು ಕೇವಲ ಒಂದು ಪಕ್ಷದ ಸಂಘಟನಾ ಶಕ್ತಿಯ ಮೇಲೇನೆ ನಿರ್ಧಾರವಾಗಿ ತೊಡಗಿದ್ರೆ ಸಿದ್ಧಾಂತ ಮತ್ತೆ ಜನರ ನೈಜ ಸಮಸ್ಯೆಗಳು ಹಿನ್ನೆಲೆಗೆ ಸರಿದು ಬಿಡ್ತವೆ. ಇವತ್ತಿನ ರಾಜಕೀಯ ಬಿಕ್ಕಟ್ಟಿಗೆ ಕೇವಲ ಬಿಜೆಪಿಯ ಬಲ ಅಷ್ಟೇ ಕಾರಣ ಅಲ್ಲ, ವಿರೋಧ ಪಕ್ಷಗಳ ಸಂಪೂರ್ಣ ವೈಫಲ್ಯ ಕೂಡ ಇಲ್ಲಿ ದೊಡ್ಡ ಪಾತ್ರ ವಹಿಸಿದೆ. ಇಂಡಿಯಾ ಮೈತ್ರಿಕೂಟದಂತಹ ಒಕ್ಕೂಟಗಳು ಕೇವಲ ಚುನಾವಣಾ ಕಾಲದ ಹೊಂದಾಣಿಕೆಗಳಾಗಿ ಉಳಿದಿವೆ ಹೊರತು ಜನರಿಗೆ ಬೇಕಾದಂತಹ ಪರ್ಯಾಯ ದೃಷ್ಟಿಕೋನವನ್ನ ನೀಡುವಲ್ಲಿ ವಿಫಲ ಆಗಿವೆ. ನಾಯಕರ ಅಹಂಕಾರ, ಸೀಟ್ ಹಂಚಿಕೆಯ ಗೊಂದಲ ಮತ್ತೆ ಸಮಾನ ಕನಿಷ್ಠ ಕಾರ್ಯಕ್ರಮದ ಕೊರತೆಯಿಂದಾಗಿ ಈ ಒಕ್ಕೂಟಗಳು ಮತದಾರರಲ್ಲಿ ಒಂದು ವಿಶ್ವಾಸವನ್ನ ಮೂಡಿಸೋದಕ್ಕೆ ಸೋತ್ ಹೋಗ್ತಾ ಇವೆ. ಇದು ದೇಶದಲ್ಲಿ ಒಂದು ಪ್ರಬಲ ವಿರೋಧ ಪಕ್ಷದ ಕಣ್ಮರೆಗೆ ಕಾರಣ ಆಗ್ತಾ ಇದೆ. ಈ ಬೆಳವಣಿಗೆ ಭಾರತದ ಒಕ್ಕೂಟ ವ್ಯವಸ್ಥೆಯ ಮೇಲೇನೆ ನೇರ ಪರಿಣಾಮ ಬೀರಲಿದೆ. ಕೇಂದ್ರದಲ್ಲಿ ಮತ್ತೆ ಬಹುತೇಕ ರಾಜ್ಯಗಳಲ್ಲಿ ಒಂದೇ ಪಕ್ಷದ ಅಧಿಕಾರ ಇದ್ದಾಗ ರಾಜ್ಯಗಳ ಸ್ವಾಯತ್ತತೆ ಮತ್ತೆ ಹಕ್ಕುಗಳ ಮೇಲೆ ಕೇಂದ್ರದ ಸವಾರಿ ಹೆಚ್ಚಾಗುತ್ತೆ. ಪ್ರಾದೇಶಿಕ ಪಕ್ಷಗಳು ಒಂದೊಂದಾಗಿ ನಾಶ ಆಗ್ತಾ ಇರೋದು ಅಥವಾ ಕೇಂದ್ರದ ಒತ್ತಡಕ್ಕೆ ಮಣಿತಾ ಇರೋದು ರಾಜ್ಯಗಳ ವಿಶಿಷ್ಟ ಧ್ವನಿಯನ್ನ ಅಡಗಿಸ್ಬಿಡುತ್ತೆ. ಪ್ರಜಾಪ್ರಭುತ್ವದಲ್ಲಿ ರಾಜ್ಯಗಳು ಕೇವಲ ಕೇಂದ್ರದ ಆಜ್ಞೆಗಳನ್ನ ಪಾಲಿಸುವಂತಹ ಘಟಕಗಳಲ್ಲ, ಅವುಗಳಿಗೆ ತನ್ನದೇ ಆದಂತಹ ಅಧಿಕಾರ ಇರಬೇಕು. ಆದ್ರೆ ಈಗಿನ ಅಧಿಕಾರ ಕೇಂದ್ರೀಕರಣವು ಈ ಸಮತೋಲನವನ್ನ ಕೆಡಿಸಿ ದೇಶದ ಒಕ್ಕೂಟ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸ್ತಾ ಇದೆ. ಭಾರತವು ಇವತ್ತು ಅತ್ಯಂತ ನಿರ್ಣಾಯಕ ಹಂತದಲ್ಲಿದೆ. ಸಂವಿಧಾನವು ನಮಗೆ ಬಹುಪಕ್ಷೀಯ ಪ್ರಜಾಪ್ರಭುತ್ವವನ್ನ ನೀಡಿದೆ, ಆದ್ರೆ ವಾಸ್ತವದಲ್ಲಿ ನಾವು ಏಕಪಕ್ಷೀಯ ಆಡಳಿತದತ್ತ ಧಾವಿಸ್ತಾ ಇದ್ದೀವಿ. ಬಿಜೆಪಿಯ ಈ ಪ್ರಮಾಣದ ನಿಯಂತ್ರಣವು ದೇಶವನ್ನ ವಿರೋಧ ಪಕ್ಷ ಮುಕ್ತ ಭಾರತದತ್ತ ಕೊಂಡೊಯ್ತಾ ಇದೆಯಾ ಅನ್ನುವಂಥ ಒಂದು ಭೀತಿ ಈಗ ಕೇವಲ ಒಂದು ಕಲ್ಪನೆಯಾಗಿ ಉಳ್ಕೊಂಡಿಲ್ಲ. ಒಂದು ಬಲವಾದ ವಿರೋಧ ಪಕ್ಷ ಇಲ್ಲದೆ ಇದ್ರೆ ಸರ್ಕಾರವು ಉತ್ತರದಾಯಿ ಆಗಿರೋದಿಲ್ಲ ಮತ್ತೆ ಇದು ನಿರಂಕುಶ ಆಡಳಿತಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ವಿರೋಧ ಪಕ್ಷಗಳು ಕೇವಲ ಟೀಕೆ ಮಾಡೋದಕ್ಕಲ್ಲ, ಬದಲಾಗಿ ಸರ್ಕಾರವು ಜನಪರ ದಾರಿಯಿಂದ ತಪ್ಪಿದಾಗ ಎಚ್ಚರಿಸೋದ ಅಗತ್ಯ ಆಗಿದೆ. ಪ್ರಜಾಪ್ರಭುತ್ವದ ಭವಿಷ್ಯವು ಜನರ ಪ್ರಶ್ನೆ ಕೇಳುವಂತಹ ಮನೋಭಾವದ ಮೇಲೆ ನಿಂತ್ಕೊಂಡಿದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಶ್ನೆ ಕೇಳುವಂತಹ ಧ್ವನಿಗಳನ್ನ ದಮನಿಸುವಂತಹ ಅಥವಾ ಅಪ್ರಸ್ತುತಗೊಳಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಕೇವಲ ಚುನಾವಣೆಗಳನ್ನ ಗೆಲ್ಲೋದೇ ಪ್ರಜಾಪ್ರಭುತ್ವ ಅಲ್ಲ,
ಭಿನ್ನಾಭಿಪ್ರಾಯಗಳಿಗೆ ಗೌರವ ನೀಡೋದು ಮತ್ತು ಎಲ್ಲಾ ವರ್ಗದ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಕೂಡ ಅದರ ಭಾಗ ಆಗಿದೆ. ವಿರೋಧ ಪಕ್ಷಗಳು ತಕ್ಷಣವೇ ಎಚ್ಚೆತ್ತುಕೊಂಡು ತಮ್ಮ ಸಿದ್ಧಾಂತಗಳನ್ನ ಬಲಪಡಿಸಿಕೊಂಡು ಜನರ ವಿಶ್ವಾಸವನ್ನ ಗಳಿಸದೇ ಇದ್ರೆ ಭಾರತದ ಪ್ರಜಾಪ್ರಭುತ್ವವು ತನ್ನ ಸಾರವನ್ನ ಕಳೆದುಕೊಂಡು ಕೇವಲ ಒಂದು ಹೆಸರಿಗಷ್ಟೇನೆ ಪ್ರಜಾಪ್ರಭುತ್ವವಾಗಿ ಉಳಿಯುವಂತಹ ಒಂದು ಅಪಾಯ ಇದೆ. ಅಧಿಕಾರದ ಅತಿಯಾದ ಕೇಂದ್ರೀಕರಣವು ವ್ಯವಸ್ಥೆಯ ಪಾರದರ್ಶಕತೆ ಮತ್ತೆ ಸಾಮಾನ್ಯ ನಾಗರಿಕನ ಹಕ್ಕುಗಳಿಗೆ ಮಾರಕ ಆಗಬಲ್ಲದು. ವೀಕ್ಷಕರೇ, ಕುರಿತು ನಿಮ್ಗೆ ಏನನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.